ಬೆಳಗಿಂದ ಬರ್ತಾರೆ, ಯಾರೋ ಒಂದು ಹೆಣ್ಣಿಲ್ಲ ಆಯ್ತು ಹುಡುಗಿ ಬರ್ತಾರೆ, ಹೆಣ್ಣು ನಮ್ಮ ಮಗಳಿಗೆ ಮದುವೆ ಮಾಡಿಸಿದ ಗಂಡಿದೆಯಾ ಅಂದರೆ ಅಂಥ ಗಂಡು ಬೇಕು ಇಂಥ ಗಂಡು ಬೇಕು ಅಂತಾರೆ, ಹೆಣ್ಣಿದೆಯಾ ಅಂಥ ಕಸ ಇಂಥ ಕಸ ಬೇಕು ಅಂತೇಳಿ ಅವ್ನು ನಾಟಕ ಆಡ್ತಾರೆ. ಅದ್ರ ಮಧ್ಯೆ ಈ ತಂಗಿ ಮೂಲತಃ ಯಾವ ತಂದು ಯಲಹಂಕದ ಬೆಂಗಳೂರಲ್ಲಿ ಸಾಕಷ್ಟು ಜನ ಎಷ್ಟು 60 ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಳಂತೆ. ಈ ತಂಗಿ ಒಂದು ನಾನು ಸನ್ಮಾನ ಅಂತೂ ಮಾಡೋಕ್ಕಾಗಲ್ಲ, ಗೌರವ ಇದು ಮಾಡೋಕ್ಕಾಗಲ್ಲ. ನನ್ನ ತಂಗಿ ಅಂತ ಒಂದು ಈ ಸಣ್ಣ ಉಡುಗೊರೆ ಕೊಡಬಲ್ಲ ನನ್ನ ತಂಗಿ ಒಂದ್ಸರಿ ಕ್ಲಾಸ್ ಹಾಕಿ ತಂಗಿ ಒಂದ್ಸರಿ ಈ ಜೊತೆಗೆ ಮನೆ ಹುಡುಕೋ ಈ ಇಲ್ಲ ಹೌಸ್ ಕೀಪಿಂಗ್ ಕೆಲಸ ಮಾಡಿ ಜೀವನ ಮಾಡೋದಂತ ಹೆಣ್ಮಕ್ಳು ಒಂದೊಂದು ಗೌರವ ಕೊಡ್ತಾ ಹೋಗೋಣ. ಗೌರವ ಕೊಡೋದಂದ್ರೆ ಹಿಂಗೆ ನೀವು ಕೊಟ್ಟು ಹಣ, ನೀವು ಕೊಟ್ಟು ಸೀರೆ, ನೀವು ಕೊಟ್ಟು ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ. ನೀವು ಅದ್ರ ಜೊತೆಗಿರೋದ ಅಂತ ಇನ್ನೇನು ಹೇಳ್ಕೊಳ್ಳಿ. ಹೌಸ್ ಕೀಪಿಂಗ್ ಕೆಲಸ ಮಾಡೋ ಯಾರಿದ್ದೀರಾ? ಮತ್ತೆ ಇನ್ನಾರಿದ್ದೀರಮ್ಮ ತಂಗಿ? ಅವ್ರೊಬ್ಬ ಬಂದು ಕರ್ಕೊಂಡು ಹೋಗ್ತೀಯ, ಕೊಡ್ತೀಯಮ್ಮ ತಂಗಿ? ಅವ್ರಿಗೆ ಹೆಲ್ಪ್ ಮಾಡ್ತೀಯಾ? ಅವ್ರು ಉಳ್ಕೊಳ್ಳೋಕೆ ಜಾಗ ಇಲ್ಲ, ಅವ್ರಿಗೆ ಮನೆ ಮಠ ಯಾರಿಲ್ವಾ? ದಯವಿಟ್ಟು ಒಂದು ವಿನಂತಿ ನೋಡಿ, ಹೇಳ್ಬೇಡಿ. ನೀವು ಇದ್ದಾರೆ ಮನೆಗಿರೋಂಥವ್ನು ಏನು ಮಾಡ್ಬೇಡಿ. ಮೊನ್ನೆ ಯಾರೋ ಬಂದು ಅಮ್ಮ ಇರೋ ಮಕ್ಕಳು ಅವೆಲ್ಲ ಹೇಳ್ಬೇಡಿ. ಇವತ್ತು ಅವ್ಳು ಯಾರೋ ಬೈಸ್ಕೊಂಡೋದು ಮಗ ಇಂಜಿನಿಯರ್ ಅಂತೆ, ಅವ್ನು ಬರಕಾಲ ಬಿಸಿ ಅಂತ ಅವೆಲ್ಲ ಹೇಳ್ಬಾರ್ದು. ನಿಮಗೆ ಸಾಕ್ತಾರೆ ಮತ್ತು ಈಗ ನಿಮಗೆ ಸಾಕಾರೆ ಇವರೇ. ನಾವು ಯಾರು ನಂಬ್ತೀವಿ ಅಂದರೆ ನಮ್ಮನ್ನು ಸಾಕಾರೆ ನಮ್ಮನ್ನು ಸಾಕಾರೆ ನಮಗೆ ಅಪ್ಪ ಅಮ್ಮ, ನಮ್ಮ ಜೊತೆಗಿರೋ ನಮ್ಮ ನೆಂಟು ಅಂದ್ಕೊಳ್ಳೋರು ನಾವು. ಹಂಗಿರ್ಬೇಕು ಮಾತ್ರ ಆಗುತ್ತೆ. ಈ ತಂಗಿ ತೊಗೊಂಡೋಗ್ತಾಳೆ, ಅವಳ ಹೆಸರು ಅಲ್ಲಿ ಹಾಳು ಮಾಡಬಾರ್ದು. ಇವಾಗ ನಿಮ್ಗೆ ಗೌರವ ಕೊಟ್ಟು ತೊಗೊಂಡೋದಾಗ ನೀವು ಅಲ್ಲೇ ಇರ್ಬೇಕು, ಆಮೇಲೆ ನಾಡ್ಕೊಡಿಬಾರ್ದು. ನಮ್ಮ ಮನೆಗೆ ನಾವು ಸಾಕಷ್ಟು ಅನುಭವ ಹಂಗೆ ಆಗಿದ್ದಾವೆ. ಅಲ್ಲ ರಮೇಶನ? ಇಲ್ಲಿ ಬರ್ತಾರೆ ಫಸ್ಟ್ ಯಾರೋ ಮೊನ್ನೆ ಬಂದಿದ್ದ, ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಬೈಕು ಮೊಬೈಲ್ ಕೊಡಿಸಿ ಕುಡ್ಕೊಂಡು ಹೋಗ್ಬೋದು ಮಂಕಣದು. ಕರೆಕ್ಟ್ ಕೂಡ ತುಂಬ ಜನ ಇದ್ದಾರೆ ಇಲ್ಲಿ. ನೋಡಿ ತುಂಬ ಅನುಭವ ಆಯ್ತು ನೋಡಿ. ಎನ್ನೆ ನೋಡ ಇರಲಿಲ್ಲ, ಇಬ್ಬರು ಕೆಲಸ ಮಾಡಿದಾರೆ, ಅಲ್ಲಿ ಬೈತಾರೆ ಅಂತ ಹೋಗ್ಯಾರ. ಅಲ್ಲಿ ನೋಡಿ ಬಕೀಟು ಈ ಪುನಃ ಒಬ್ಬ ಬಂದು ಕಸ ಹೊಡಿತಾನೆ ಎಲ್ಲ ಎತ್ತಾನೆ ಅವ್ರನ್ನ ನಮ್ಮನ್ನ ಪ್ರಸನ್ನ ಇನ್ನೊಂದು ಅವ್ರಿಬ್ರು ಬಕೀಟು ಎಲ್ಲ ನಾವು ಬೆಳಿಗ್ಗೆ ತಿಕ್ಕಿ ತಾರ್ಪಲ್ಲು ಬಕೀಟು ಅಲ್ಲೇ ಗಾಡಿ ಅಲ್ಲೇ ನಿಲ್ಸಿ ಹೋಗ್ಯಾರೆ. ಮತ್ತು ಯಾರ ಕೇಳಿದ್ರೆ ಬೈತಾರೆ ಅಂತ ಹೇಳೋದು. ಯಾರು ಬೈತಾರೆ? ಕೆಲಸಗಾರನ್ನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಬೈತಾರೆ ಅವರು ಹಿಂಗಡೆಯರು ಅಂತ. ಇವ್ರು ಮಾಡೋ ಕೆಲಸ ಬೇಯಲ್ವ ನೋಡಿ, ಕಂಬಿ ಅಲ್ಲೇ ಬಿದ್ದೈತಿ, ಗಾಡಿ ಅಲ್ಲೇ ಬಿದ್ದು, ಕಾರಲ್ಲೇ ಬಿದ್ದು. ಹಂಗೆ ಈ ಥರ ಅವಿಗೆ ಕೆಲಸ ಕೊಟ್ಟ ತಕ್ಷಣ ನಾನು ಮನೆ ಅನ್ಕೊಂಡ್ಬಿಡ್ಬೇಕು. ಕರೆಕ್ಟಾ? ಅವ್ರು ಯಾರೋ ಬೈಯಲ್ಲ. ನೀನು ದಯವಿಟ್ಟು ನನ್ನ ತಂಗಿ ಕರ್ಕೊಂಡು ಹೋಗು, ಅವಳು ನಂಬರ್ ಕೊಡು, ಅವಳು ನಿನಗೆ ಜೊತೆ ಕೊಟ್ಟು ತಂಗಿ ಅನ್ಕೊಂಬಿಡು. ಅವ ನಿನ್ನ ಜೀವನ ಚೆಂದ ಇತ್ತೆ. ನಾನು ಎದುರಿಗೆ ಹೇಳ್ತೀನಿ, ಬೇಕಾದ್ರೆ ಕೇಳಿ, ನಿಂಗೆ ಲೈವಲ್ಲಿ ಹೇಳ್ತೀನಿ, ಕೇಳಮ್ಮ ನನ್ನ ಹೆಸರೇನು. ನಾನು ಯಾರು ಕೆಲಸಗಾರ ಒಬ್ಬರನ್ನಾರ ಬೈಬೇಕು, ಸಿಟ್ಟು ಬಂದು ಬೈತಾನೆ ಬಿಡ್ತು. ಯಾರು ನಾನು ಕೆಟ್ಟ ನೋಡಿದ್ದೀನಿ, ಕೆಟ್ಟ ಮಾತ್ರ ಅವ್ನು ನಮ್ಮ ಗೌಡನ ಹೇಳ್ಸು. ಅಲ್ಲಿ ಆಟೋ ಡ್ರೈವರ್ ಅವನು, ಅಲ್ಲಿ ಯಾರಾಗ ₹1 ಕೊಡು ಅಂತ ಕೇಳಿದ ಅಂತ ಅವ್ನು ಕೇಳು. ಏನಕ್ಕೆ ಬೈತೀನಿ ನೋಡೋ, ನಾನು ಕ್ಲೀನ್ ಮಾಡಿ ಕೇಳಿ, ಗಲೀಜು ಮಾಡ್ಬೇಡಿ, ಎಷ್ಟೇ ಬೈಯೋದು ಬಿಟ್ಟರೆ ಸೀರೆ ನೋಡಿ ಮೆಲ್ಲು ಕೊಟ್ಟಿದ್ದೀನಿ ಬಿಟ್ಟರೆ ನಾನು ₹1 ಕೇಳಿ ಅವ್ರು ನನಗೆ ಏನೋ ಮಾಡಿಸ್ಬೇಕು ಅಂತಿದ್ದಾರೆ. ನಾನು ಮಾತಾಡಲ್ಲ, ಅವ್ರು ಪ್ರೀಜಸ್ ಹಾಕಿ ನನಗೆ ಅದು ತೋರ ಪ್ರೀಜಸ್. ಅಲ್ಲಿ ನಮ್ಮನೆ ಕೆಲಸಗಾರ ಅಂತ ನೋಡ್ತೀನಿ. ಅವ್ನಿಗೆ ರಮೇಶ ಅಣ್ಣ ಅಂತೀನಿ, ರಮೇಶ ಸೌಕರ್ಯ ಇಂದ್ರೆ ಕೆಲಸಗಾರ ನೋಡಿದ್ದೀನಿ ನಿಮ್ಮನ್ನು ನಾನು. ಹಾಂ ಹಿಂಗೆ ಮಲ್ಕೊಂತಾರೆ ತಂಗಿ, ಹಿಂಗೆ ಹೋಗು, ಭಾಳ ಖುಷಿ ತಂಗಿ. ಊಟ ಬರ್ತೀನಿ ಅಂತ ಏನು ಮುದ್ದೆ ಮಾಡು. ನಿಮ್ಮ ಮನೆಗೆ ಕೇಳಿ ನಂಗೆ ಹೇಳ್ಕಂದ ಜೀವನ ನಿಂಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲಿ ನಾವು ನಮ್ಮ ಮನೆಗೆ ನೀನು ಅಮ್ಮಮ್ಮ ಏನು ಕೆಲಸ ಇರ್ಕೊತ ಅಡುಗೆ ಮಾಡೋ ಕೆಲಸ ಒಂದು ಇರ್ಬೋದು ಇದ್ದರೆ. ತಂಗಿ ನೀನು ಕಸ ಹೊಡೆದು ತಂಗಿ ನೀನು ತಗೋ ಹುಡ್ಕೋದು. ಇನ್ನೊಂದು ತಂಗಿ ಯಾರು ಕಸ ಹೊಡೆದ್ರಲ್ಲ, ನಿಮ್ಮೊಂದು ಕೊಟ್ಟೆ ನಮ್ಮ ಅನ್ಸಿದೆ ನೋಡಿ. ನಿನ್ನ ಹ್ಯಾಂಡವರು ನೋಡು. ಇನ್ನೊಂದು ಹೇಳ್ತೀನಿ ಲೈವಲ್ಲೇ, ನಿನ್ನ ಮಾತು ಕೇಳಿದರೆ ಹೊಸ ಬೈತಾ ಇಲ್ಲ, ನಿನ್ನ ಮಾತು ಕೇಳೋರು ನಿನ್ನ ಜೊತೆಗೆ ಇರ್ಬೋದು. ನಾನು ಅದನ್ನು ಪಾಲಿಸಿಕೊಂಡು ನನ್ನ ಮಾತು ಕೇಳೋ ಒಂದು ಹೇಳೋಣ ಯಾರನ್ನ ಯಾರು ಹುಡ್ಕೊಂಬಂದ್ರೆ ಹೆಂಗ್ ಹುಡ್ಕೊಂಬಂದು ಏನು ಮಾಡ್ತೀರಿ ಗೊತ್ತಾ? ಕರ್ಕೊಂಡೋಗಿ ಅಂತ ಹೇಳಿ ಅದೇ ಏನಿದೆ. ನೀವು ಹೆಣ್ಮಕ್ಳು ತಪ್ಪಿಲ್ಲ, ನಾವು ಹೆಣ್ಮಕ್ಳಿಗೆ ತಪ್ಪಾಗುತ್ತೆ. ನಿಮ್ದೇನು ತಪ್ಪಿಲ್ಲಲ್ಲ. ಕೆಲ್ಸಕ್ಕೆ ಬಂದ್ರೆ ಅವ ನೀವು ಕರ್ಕೊಂಡೋಗಿಲ್ವಲ್ಲ. ಈ ಗಂಡ್ಮಕ್ಳು ನಮ್ಮನೆ ಕೆಲ್ಸಕ್ಕೆ ಬಂದ್ಯಾರಪ್ಪ. ಈಗ ಅವನು ಬಂದೇವ್ರಿ, ಈಗ ಅವ್ರ ಕೆಲ್ಸಕ್ಕೆ ನವೀನ ಅಪ್ಪ ಅಮ್ಮಿಲ್ಲ ಇದ್ದಾರೆ. ಅವ್ನು ಬಂದು ಯಾರು ಕರ್ಕೊಂಡೋಗ್ರಿ ಅಂತೀನಿ ನಾನು. ಯಾವನ್ ಬರ್ತಾನೆ ಅವನೇ ಹೇಳ್ಸಿ ಅವ್ರಪ್ಪ ಸ್ವಂತ ಅಕ್ಕನೇ ಸ್ವಂತ ಬಾವುಗಳು ಹಚ್ಚಿ ಕಳ್ಸೋಣ ಅವನ್ನ ಕರ್ಕೊಂಡೋಗಿ. ನೀವು ಹೆಣ್ಮಕ್ಳು ನೋಡಿ ತಪ್ಪೇನಿಲ್ವಲ್ಲ. ಏನಪ್ಪ ಕರೆಕ್ಟಾ? ಕರ್ಕೊಂಡೋಗಿ. ಅವ್ರು ಯಾರ ಬಂದು ಈ ಕೆಲಸ ಕಳಿಸು, ಮನೆ ಸಂಬಳ ಕೊಡು, ನಿಶ್ಚಿಂತ ಕೆಲಸ ಮಾಡ್ತಾಗಿ ಎಲ್ಲ ಬರ್ತಾರೆ. ತಲೆಗೆ ಬೇಡ, ಮನೆ ಹುಡುಕ್ಬೇಡ, ಬಿಟ್ಟು ಕೊಡ್ತಾಳೆ ಅವಳೇ. ಗಾಡಿಡೆ ಮಂಕಂತ ಇದ್ದು ನಾವು, ಗಾಡಿಡೆಗೆ ಎತ್ತಿನ ಗಾಡಿಡೆ ಮಂಕಂತ ಇದ್ದು ನಾವು. ಅದೇ ಮನೆ ಮಾಡಿ ಸೋರ ಅಲ್ಕೋ ಅಂತ ಇದ್ದು ನಾವು ಅವತ್ತು. ಇವತ್ತು ಎಲ್ಲಿ ಹೋಯ್ದೀವಿ ಅಂತ ಕೇಳು. ಇವತ್ತು ಹಿಂಗೆ ಇರೋದು ಅಂತ ಅವರೆಲ್ಲ ನಂಗೆ ಜೊತೆ ಕೊಡ್ತಾರಲ್ಲ. ಚಂದ ಇದೀನಿ, ಹಿಂಗೆ ಇದೀನಪ್ಪ, ಹಿಂಗೆ ಇದೀನಿ ನಾನು. ಅದಕ್ಕೆ ಜನ ಬರೋ ಹುಡ್ಕೊಂಬರೋದು. ಅವ್ರು ಹೇಳ್ತಾರೆ ಅಣ್ಣ ಒಂದೇ ಹೋಗ್ತೀವಿ, ಅವರೇ ಮಾಡ್ತಾರೆ ಅಣ್ಣ ಒಂದೇ ಹೋಗ್ತು ಕಾರಾಗೆ ಅಂತಾರೆ. ಮೈಕು ಅಣ್ಣ ಒಬ್ಬ ಪೊಲೀಸರು ಹೆಂಗಂತಾರೆ, ಅಣ್ಣ ಒಬ್ಬರು ಹೋಗ್ತೀರಾ ಅಂತಾರೆ. ನಾವು ಈಗ ಎದ್ರದ್ದು ಹೆಂಗಮ್ಮ ಸಾಕ್ಷಾತ್ ಜಗದ್ ಮಾತಾಡ ನಮ್ಮ ತಲೆ ಮೇಲೆ ಕೂತ್ಕೊಂಡು ಕಾಯುವಾಗ, ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರ ಬಗ್ಗೆ ಮಾತಾಡಲಿಲ್ದಾಗ, ನಮ್ಮ ಮನ್ಸಲ್ಲಿ ಕೆಟ್ಟ ಯೋಚನೆ. ಈಗ ನಾದ್ನಿ ಸುಮ್ಮನೆ ಮಾವ ಅನ್ಸ್ಕೊಂಡು ತಂಗಿ ಅನ್ಸ್ಕೊಂಡು ಏನಿದೆ ಯೋಚನೆ ಏನಪ್ಪ ಇವ್ ಮುಟ್ಟಿದ್ರೆ ಯಾರೋ ಬ್ಯಾಡ್ಮೇಷ ಮಾಡ್ತಾರೆ ಅಷ್ಟೇ ತಾನೆ. ನಾನು ಅಣ್ಣ ತಂಗಿ ಅಲ್ವಾ? ಅವು ಕೊಟ್ಟರು ನಾವೇ ಮಾಡೋಕ್ಕಾಗ್ತದೆ. ತಂಗಿಗಳು ಎಂತ ನಾನು ಅಭಿಮಾನ ಕೊಟ್ಟರು ಇವ್ರು ಎಂಥ ಕೆಲಸ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಅನ್ನ ಆಗ್ತಾಳೆ. ಅಭಿಮಾನ ಕೊಡ್ಬೇಕಾ ಬೇಡವಾ? ಏನು ತಂಗಿ ಅದು ಏನಿದೆ? ಇಷ್ಟೇ ಭಾವನೆ. ನೋಡೋರ ಬಗ್ಗೆ ತಲೆ ಕೆಡಿಸಬಾರ್ದು ಅಂತ ನಂದು. ಹುಡುಗಿ ಮುಡ್ತಾನೆ ಅಂತಾನೆ, ಅವಳ ಅಣ್ಣ ತಂಗಿ ತಂದು ಗೊತ್ತಿರಲ್ಲ, ಮಗಳಾಗಬೇಕಲ್ಲ. ಇಲ್ಲ ಬರೋ ತಂಗಿ ನೋಡು, ಇಷ್ಟೇ ವ್ಯತ್ಯಾಸ. ನೀವು ಜೀವನ ಮಾಡ್ತಾವ
ಇದ್ದ ಜಾಗದಲ್ಲಿ ಹೆಸರು ಕೆಡ್ಸ್ಕೊಂಡಂಗೆ ಆರಾಮಾಗಿರಿ, ಅವಾಗ ನೀವು ಬದುಕಿದ ಸಾರ್ಥ. ಕರೆಕ್ಟಾ? ಮತ್ತೆ ತಂಗಿ ಒಂದ್ಸರಿ ಕ್ಲಾಸ್ ಹಾಕೊಂಡು ಬರೋದು ನೀವು ಅಷ್ಟೇಮ್ಮ. ನಿಮ್ಮ ಅಕ್ಕನಿಗೆ ಹೇಳೋ, ನಿಮ್ಮ ತಂಗಿ ತಂಗಿಯನ್ನು ಮಾಡಿದ್ರೆ ಸ್ವಾಮಿ ಅಂತ ಮತ್ತೆ ನೋಡಿ. ಹೌದು ತಂಗಿ ಕತೆ. ಆ ಭವನೇ ನೋಡಿ ಯಾರಿಗೆ ಬರುತ್ತಾ ಭವನ. ಹಾಂ ಅಣ್ಣ ಏನಾಯ್ತು ಇದು? ಏನಾಯ್ತು ಅವ್ರ ಹತ್ರ ಮಾತಾಡಿ. 9 ವರ್ಷ ಆಯ್ತು ನಡೆದಲೆ ಇವರು 9 ವರ್ಷ ಹಾಸ್ಕೆಲೆ. ಇವತ್ತು ನೋಡಿ ಅಲ್ಲಿಂದ ಇಲ್ಲಿಗೆ ನಡ್ಕೊ ಬಂದು ನೋಡಿ. ಯಾರು ಗುರುಗಳು ಏನಾರು ಮಾಡಿರಾ? ಇಲ್ಲ ನೋಡಿ ಗುರುಗಳು ಆಶೀರ್ವಾದ ನಾವು ನೋಡ್ತಾನೆ ನೋಡಿರಲ್ಲ, ಅಲ್ಲೇನು ಮಾಡಿರಲ್ಲ, ಗುರುಗಳು ಏನು ಮಾಡಿರಲ್ಲ. ನಮ್ಮನಿಗೆ ಬಂದಿಲ್ಲ ಅವರು, ನಮ್ಮನ್ನು ನೋಡಿಲ್ಲ ಅವರು, ನಮ್ಮ ಮುಖ ನೋಡಿಲ್ಲ ಅವರು. ನೋಡಿ ಇಲ್ಲಿ ಬಂದು ನಂಬಿಕೆ ಒಂದು ತೀರ್ಥ ಒಂದು ಮುಖ ನೋಡಿಲ್ಲ. ಈ ತಾಯಿ ಇದೇ ಕೈ ಹುಷಾರಾಗ ವರ್ಚಸ್ ನೋಡಿ. ಸುಮ್ಮನೆ ಅಲ್ಲಿ ಎಲ್ಲ ಹೋಗಿ ಅವ್ರಿಂಗಂದ್ರೆ ಇವ್ರಿಂಗಂದ್ರೆ ಮೇಡಮ್ ಸ್ವಾಮಿಯವ್ರ ಕೈಲಿ ಏನಿಲ್ಲ. ಕೋಟಿಗಟ್ಟಲೆ ದುಡ್ಡು ಕಳ್ದು ಹಾಸ್ಪಿಟ್ಲಲ್ಲಿ, ಕೋಟಿಗಟ್ಟಲೆ ಲಕ್ಷ ಗಂಟಲೆ ಹೋಗಿದ್ದೇವೆ. ಇದ್ದದಲ್ಲ ಪಾಪ ನಮ್ಮ ಭಾವದವರು ಎಲ್ಲ ಭಾರಿ ಜನ ಮಾಡಿದ್ರು, ಬೆಂಗಳೂರಲ್ಲಿ ಇದ್ದಾರೆ, ತುಂಬಾ ಜನ ಖರ್ಚು ಮಾಡಿದ್ರು, ಆದ್ರೂ ಏನೂ ಆಗಿಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದು ನೋಡಿ ಆ ತಾಯಿ ಮಹಿಮೆ ನೋಡಿ ಅಣ್ಣ, ನಾವು ಹೇಳಬಾರ್ದು. ಆ ತಾಯಿನ ಕೃಪೆ ನೋಡಿ, ಆ ಭಗವಂತ ನಡೆದಾಡ ದೇವ್ರು ನೋಡಿ. ನಾನು ಹೇಳೋದೇವ್ರ ಇಲ್ಲ ನಿಜವಾಗ್ಲೂ ಕೊಡ್ಬೋದು ಸ್ವಾಮಿ, ಕೊಡ್ಬೋದು ಅವರಿಗೆ. ಇಲ್ಲ ಅದಕ್ಕೆ ತಾನೇ ಎಲ್ಲ ಬರೋದಿಲ್ಲ. ಕೇಳಲ್ಲ, 1 ರೂಪಾಯಿ ದುಡ್ಡು ಕೇಳಲ್ಲ, 10 ರೂಪಾಯಿ ದುಡ್ಡು ಕೇಳಿಲ್ಲ ಅವರು. ಏನೋ ನಮಗೇನು ಅಮ್ಮನ ಆಶೀರ್ವಾದ ಹೋಗಿ ಅಂದ್ರು. ಬಂದು ಅಲ್ಲಿ ಯಾರು ಈ ಥರ ನಮ್ಗೆ ಮಾಡಿಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಅವ್ರು ಬಂದು ಹೇಳಿದ್ರು ಅಮ್ಮನ ಆಶೀರ್ವಾದ ತಗೊಳ್ಳಿ, ನಮ್ದು ಹಣ ಬೇಡ ನಮಗೆ ಅಂದ್ರೆ ಅಷ್ಟೇ ಕೇಳಿದವರು. ಅಂತೂ ದುಡ್ಡು ಇಲ್ವೋ ಅದು ಬೇಡ, ಕಟ್ಸಿ ಹೋಗಿ ಅಂದ್ರು. ನಾನು ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ 10 ರೂಪಾಯಿ ದುಡ್ಡು ಬೇಡ ನಮ್ಗೆ, ದುಡ್ಡು ಬೇಡ, ಅಂತಕ್ಕೂ ದುಡ್ಡು ಬೇಡ ಅಂದ್ರೆ ಅವ್ರು ಯಾರು ಹೇಳ್ತಾರೆ ಸರ್? ಇಲ್ಲ ಅಣ್ಣ ಮೇಲೆ ಪ್ರೀತಿ ಹೊಗಳ್ತಾವನೆ ನೋಡಿ, ಪ್ರೀತಿ ಅನ್ನದಾನ, ಪ್ರೀತಿ ಮಾಡಿದ್ಕೆ ಹೊಗಳ್ತಾ ಇರೋದು. ಯಾವ ಊರಿಗೆ ಹೋಗಿ ಅನ್ನದಾನ ಮಾಡಲ್ಲ. ಇಂಥ ಈ ಪ್ಲೇಸಲ್ಲಿ ಅನ್ನದಾನ ಬಂದರಿಗೆ ಹೊಸದು ಹಿಂಗೆ ಸರ್, ಎಂಥ ಪುಣ್ಯಾತ್ಮ ಅವ್ರು ಹೇಳಿದ್ರು ನೋಡಿ. ಈ ಏರಿಯಾದು ಅನ್ನದಾನ ಮಾಡೋದಂತ ಇದೆಯಾ ನೋಡಿ, ಅನ್ನದಾನ ಮಾಡಿದ್ರು ಬಂದವರಿಗೆಲ್ಲ ಅನ್ನದಾನ. ನಾವು ಬೆಳಿಗ್ಗೆ ತಿನ್ನ ಅಲ್ಲೇ ಊಟ ಮಾಡಿದಲ್ಲ, ಒಂದು ಹೋಟೆಲ್ ಏನಿಲ್ಲ ನೋಡಿ, ಇಷ್ಟು ಅನ್ನದಾನ ಮಾಡಿದ್ರು. ಯಾವ ಊರು ನಿಮ್ದು? ಮೂಡಿಗೆರೆ. ಮೂಡಿಗೆರೆ ಅಣ್ಣ ಒಂದ್ಸರಿ ಕ್ಲಾಸ್ ಇಲ್ಲ ಸರ್, ಇದಕ್ಕೆ ಹೇಳ್ಬಾರ್ದು. ಅನ್ನದಾನ ಮಾಡಿದ್ರೆ ಒಂದು ಅದರಂಥ ಪುಣ್ಯ ಯಾವ್ದು ಇಲ್ಲಮ್ಮ. ದಾನ ಹಸುವಿಗೆ ಮಾತ್ರ ಹೊಟ್ಟೆ ತುಂಬ ಹಸು ಒಂದೇ ಸಾಕು ಅನ್ನೋದು ಬಿಟ್ರೆ, ಇದನ್ನೆಲ್ಲ ಕೊಟ್ಟರು ಮನುಷ್ಯ ಸಾಕು ಅನ್ನಲ್ಲ, ಅವ್ರು ಬಂಗ್ಲಿ ಕೊಟ್ಟು ಸಾಕು ಅನ್ನಲ್ಲ. ನೀವು ನಿಜವಾಗಿ ಹೊಟ್ಟೆ ತುಂಬಲಿ, ಅದೊಂದು 10 ರೂಪಾಯಿ ದುಡ್ಡು ಕೇಳಿಲ್ಲ, 3 ದುಡ್ಡು ಬೇಡ ಅಂದ್ರು. ಹಣ ಇಲ್ಲ ಇದಕ್ಕಿಲ್ಲ, ಅದಕ್ಕೂ ದುಡ್ಡಿಲ್ಲ, ಹಂಗೆ ಕೊಡ್ತೀವಿ ಅಂದ್ರೆ ಅವ್ರು ಬಂದವರು. ಇಲ್ಲ ಒಂದ್ಸರಿ ಬಹಳ ಖುಷಿ ಆಗುತ್ತೆ ಅಣ್ಣ ಹೇಳೋದು. ಇದೇ ಕೈ ಮಂತ್ರ, ಅದು ನಾನ್ ದೇವರಲ್ಲ. ಏನು ಆಶೀರ್ವಾದ ಮಾಡಿದ್ರು ನೋಡಿ, ಆಶೀರ್ವಾದ ಅಷ್ಟೇ. ಅದು ಇರ್ಲಿ, ಏನೋ ಕೈ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ದೇವರಲ್ಲ. ನಿಮ್ ಪ್ರೀತಿ ನಂಗೆ ಇಲ್ಲ ಸ್ವಾಮಿ, ನಡೆದಾಡ ದೇವ್ರ ಅಂತ ಹೇಳ್ಬೋದು ನನ್ನ ಪ್ರಕಾರ. ಏನೋ ಯಾರು ಏನ್ ಸಾವಿರಾರು ಜನ ದಾನ ಮಾಡಿದ್ರು. ಅದಾದ್ರೆ ಬಹಳ ಖುಷಿ ಆಗುತ್ತೆ. ನಡೀತಿಲ್ಲ ನನ್ನ ತಂಗಿ, ನಡೀತಿಲ್ಲ. ಒಂದ್ಸರಿ ನಮ್ಮ ಅಕ್ಕ ಇವಳು ನಂಗೆ ಆಸೆನೆ ಕೊಟ್ಟಿಲ್ಲ, ಕಳ್ಳಕ್ಕ ಇವಳು. ನೋಡಿ ಅವಳ ಒಂದ್ ಕಾಲು ನಾನು ಸಿಂಗನ ಕಾಲು ತೊಳಿ ಪುಸ್ತಕ ಕೇಳ್ತಾ ದುಡ್ಡು ಕೊಟ್ಟಿಲ್ಲ. ಇಲ್ಲ ಅಕ್ಕ ಬಾವನ್ ಕೈ ದುಡ್ಡು ಕೊಡ್ಸಕ್ಕ ಹಾಸಿಗೆ ಮೇಲೆ ಇದ್ದೇ ಇಲ್ಲ, ಅಲ್ಲಿ ಫುಡ್ಡು ಗಿಡ್ಡೆ ಇಲ್ಲ. ಈಗ ಆ ಕಾಲ ಬರ್ತೀನಿ ನಾನು ವಾಶ್ರೂಮ್ ಒಂದು ಹೋಗೋದು ಬಿಟ್ರೆ ಏನು ಮಾಡೋದು. ಬದಿ 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 ಇಟ್ಕೋ ಬಾ, ಆ ಕಡೆ ಕಾಲ ಬರ್ತೀನಿ. ಬದಿ 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 ನೀವು ಡುಮಕ ಕಾಲ ಕಾಲ್ ಶೆಣೆ ಆ ಕಡೆ ಶೆಣೆಕಾಲ್ ನಡಿಬೇಕು. ಒಂದ್ಸರಿ ಕ್ಲಾಸ್ ಹಾಕಿಲ್ಲ, ಒಂದ್ಸರಿ ನಡೀತಾ ನಮಗ ಕ್ಲಾಸ್ ಹಾಕಿ ಇಷ್ಟು ಏನು ಬೇಕಪ್ಪ ಒಂದ್ಸರಿ ಹಾಕಿ ನೋಡಿ. ನಡೀತಿಲ್ಲ, ನಡೀತಾರೆ. ನಾನು ಖುಷಿ. ಅಣ್ಣ ಆ ಕಡೆಗೆ ಹೋಗಲ್ಲ, ದಯ ಮಾಡ್ತೀವಿ, ಬೈತಿ. ನಮ್ಮ ಅಣ್ಣ ಬೈತು ಬಿಡವಲ್ಲ, ಮುಂಚೆ ಬೈತಿದ್ವಿ, ಬೈಯಲ್ಲ. ಅಕ್ಕ ನೋಡಿ, ಏನೇ ಆಗ್ಲಿ ಇವ್ ಹೆಣ್ಮಕ್ಳು ಅಧಿಕಾರಿ ಐತೆ ಅಂತ ಗಂಡಿಗೆ ಒಂದು ಕೇಸ್ ಹಾಕಿ ಆಚೆ ತಮ್ಮ ಬರೀ. ಇದ್ರು 9 ವರ್ಷ ಈಗ ನೀ ಯಾರಮ್ಮ ತಾಯಿನ? ಯಾರು ಅಲ್ಲಿ ಮುಡ್ದೇರ್ನಿಂದ? ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನೋಡಿ. ಹಂಗಾದ್ರೆ ಮಗನ ಬಗ್ಗೆ ಯಾರಾದ್ರೂ ಬನ್ನಿ, ಕಾಯ ತಾಳ್ಮೇಲೆ ಬನ್ನಿ, ಕಾದ್ರೆ ನಿಂಗೆ ಹುಷಾರ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿನಿ ನೋಡಿ. ಅದಕ್ಕೆ ಬೆಳಿಗ್ಗೆ ಬಂದು ಸುಮ್ಮನೆ ಅವ್ರು ಏನು ಅಂದೇ ಇಲ್ಲ, ಬೇಗ ಬಂದಿನಿ, ದೂರ ಹೋಗ್ಬೇಕು, ಜಲ್ದಿ ಹೋಗ್ಬೇಕು ಅಂದ್ರು. ಬಟ್ ಬೆಳಗಿಂದ ಅವ್ರು ಬಂದ ಕೂಡಲೇ ನಮಗೆ ಸನ್ಮಾನ ಮಾಡಿ ಪಾಪ, ನಾವು ಏನೋ ಅಂತ ಗೌರವ ಕೊಟ್ಟರು. ಅಲ್ಲಿ ನಿಂತ್ಕೊಳ್ಳಿ ಅಲ್ಲ ಅವ್ರು ಏನು ಮಾತಾಡ. ಈಗ ನಿಂಗೆ ಖುಷಿನಾ? ಖುಷಿ ಅಲ್ಲ ಸ್ವಾಮಿ, ಇದಕ್ಕಂತ ಏನು ಖುಷಿ? ಹೆಂಡತಿ ಒಬ್ಬಳೆ ತಾನೆ? ಒಬ್ಬಳೇ ಇದೇ ಮಗ. ಅಮ್ಮ ನಂಗೆ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ನೋಡಿ. ದೋಸೆ ಬರ್ಬೇಕು ಬಾಬಾ, ಅವರ ವಿಶ್ವಾಸ. ಮಗ ತಲೆ ಬೆಟ್ಟಿ ಕಾಫಿ ಕೊಡ್ತಾನೆ, ಅಲ್ಲಿಗೆ ತಗೋ ಕೊಡ್ತಾನೆ, ಫುಡ್ ಕೊಡ್ತಾನೆ, ಬೆಳಗ್ಗೆ ಪೂಜೆ ಊಟ. ನಾ ಬರ್ತೀನಿ ಅಕ್ಕಂಕಲ್ ದೋಸೆ. ಖಂಡಿತ ಬನ್ನಿ. ನೀರು ದೋಸೆ, ಮೀನು ತಿಂತೀರಾ? ಎಲ್ಲ ನೀರು ದೋಸೆ, ಮೀನು ಇಕ್ಕಿರಿ ಬರ್ತೀನಿ. ತಿನ್ನೋದೇ ಕಮ್ಮಿ.